ನನ್ ಚೇಟನ್ ಗುಂಡಿನೇ ಇಲ್ವಲ್ಲಮ್ಮ. ರೀ ನಾನು ಹಾಕೊಡ್ತೀನಿ. ನೀನಾ? ಹೌದು. ನೀನ್ ಯಾರ ಈ ಮನೇಲಿ ನನ್ ಗುಂಡಿ ಹಾಕೋದಕ್ಕೆ? ನನ್ ಮನೆ ಕೆಲಸ ನಾನ್ ಮಾಡೋಕೆ ನನಗೆ ಯಾರು ಹೇಳ್ಬೇಕು? ಏನ ಇದು ನಿನ್ ಮನೆನಾ? ನನ್ ಗಂಡನ್ ಮನೆ ನನ್ ಮನೆ ತಾನೇ ರೀ. ಏಯ್ ಯಾವ ನಿನ್ ಗಂಡ? ನೀವೇ. ಅಮ್ಮ ಕೇಳಬಮ್ಮ ಇವಳ ಮಾತನ್ನ. ಅವಳ ಮಾತನ್ನು ಕೇಳ್ದೆ, ತೂರಿ ತಿನ್ನಿದ್ದನ್ನು ನೋಡ್ದೆ, ಟೀ ಖಾಲಿ ಮಾಡಿದ್ದನ್ನು ನೋಡ್ದೆ. ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಾ ನೀನು? ತಪ್ಪು ಸುಮ್ಮನೆ ಇದ್ರೆ ದೊಡ್ಡ ತಪ್ಪಾಗುತ್ತೆ. ಬೇಗ ಅವಳ ಕುತ್ತಿಗೆ ಒಂದು ತಾಲಿ ಕಟ್ಟಿಬಿಡು. ಏನ ನಾನಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೋ? ಅವಳೇನಾಗಿದ್ದಾಳೆ? ಅಮ್ಮ ಆಕಾಶದಲ್ಲಿರೋ ನಕ್ಷತ್ರ ಆಕರ್ಷಕವಾಗಿರುತ್ತೆ ಅಂತ ಕೈ ಚಾಚೋನು ಮೂರ್ಖ. ನೀವು ಕೈ ಚಾಚಬೇಡಿ. ಆ ನಕ್ಷತ್ರನೂ ನಿಮ್ಮ ಮನೆ ಬಾಗಿಲು ಬಂದಿದೆ. ದಯವಿಟ್ಟು ದೂರ ತಳ್ಳಬೇಡಿ. ಶಕ್ತಿ ಮೀರಿದ ಆಸೆ, ಯೋಗ್ಯತೆಗೆ ಮೀರಿದ ಬಯಕೆ, ಅಂತಸ್ತಿಗೆ ಮೀರಿದ ಸಂಬಂಧ, ನಡೀದೇ ಇರೋ ಮಾತು, ಇದರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ. ಇದೇನಾ ನೀವು ನನಗೆ ತೋರಿಸೋ ಪ್ರೀತಿ? ಯಾವ ಮುಟ್ಟಾಳ ಹೇಳಿದ ನಾನು ಪ್ರೀತಿಸ್ತಿದ್ದೀನಿ ಅಂತ? ಆರದ್ಮೇಲೆ ಮುಲಾಮ್ ಹಚ್ತೀನಿ, ಟೀ ಕುಡ್ಕೊಂಬಲ್ಲ ಬಾ. ಏನು ಮಾಡಿದವ? ನಿಮ್ಮ ಮಗನ ಹೆಸರನ್ನ ಮೊದಲನೇ ಅಕ್ಷರ ಬಂತೇರು ಅನ್ನ ಸಾಕ್ಷಾತ್ ಮದುವೆ ಆಗ್ತಾರೆ. ನನಗ ಆ ಭಾಗ್ಯ ಇಲ್ಲ. ಅದಕ್ಕೆ ಅವ್ರ ಹೆಸರನ್ನ ಬೆಂಕಿಲ್ ಬರ್ಕೊಂಡೆ. ಎಂಥ ಅನಾಹುತ ಮಾಡ್ಕೊಂಡೆಮ್ಮ. ನನ್ನ ಪ್ರೀತಿನ ಇನ್ನು ಹೇಗೆ ತೋರಿಸ್ಲಿ ಅವ್ರಿಗೆ? ನಾನೇನು ಹೇಳ್ತೀನಿ, ನಿಮ್ ಮಾತು ಅವ್ರು ಕೇಳ್ತಾರೆ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಏನಮ್ಮ ನಮ್ಮನ್ನೆಲ್ಲ ಅರ್ಜೆಂಟ್ ಬರ ಹೇಳಿದ್ರಲ್ಲ, ವಿಷಯ ಏನು ಅಂತ ಹೇಳಿ. ರಾಜಾರಾಯರ ಮಗಳ ಪ್ರೀತಿ ನಮ್ಮ ಆನಂದನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಅಮ್ಮನವ್ರಿಗೆ ನ್ಯೂಸ್ ತಲುಪಿಟ್ಟಿದ್ಯೋ? ಈಗ ನಾವು ಸುಮ್ಮನಿರ್ಬಾರ್ದು. ತಕ್ಷಣ ಈ ಪ್ರೀತಿನ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿದ್ರೆ ಮಗುಚೋಕನ್ನು ಕಾಯಿಸ್ಬಿಟ್ಟು ಬರ ಎಳೆದು ಬಿಡ್ತೀನಿ. ಇನ್ನೇನ್ ಮಾಡ್ಬೇಕು? ಆನಂದ ಆ ಹುಡುಗಿನ ಲವ್ ಮಾಡಲ್ಲ ಅಂತಿದ್ದಾನೆ. ನೀವುಗಳು ಅವನಿಗೆ ಬುದ್ಧಿ ಹೇಳ್ಬೇಕು. ಲವ್ ಮಗನೇ, ಇದು ರಿವರ್ಸ್ ಕೇಸ್. ಎಲ್ರಿಗೂ ಇದೇ ತರ ಅಪ್ಪ ಅಮ್ಮ ಇದ್ದಿದ್ರೆ ಪ್ರಪಂಚದಲ್ಲಿ ಪ್ರಾಣಿ ಕಥೆಗಳೇ ಇರ್ತಾ ಇರಲಿಲ್ಲ. ಏನಮ್ಮ ನೀನಿಲ್ಲಿ? ಯಾಕ್ರ ಅಮ್ಮ ಮಾತಾಡ್ತಿಲ್ಲ? ಬುದ್ಧಿ ಇದೆಯಾ ನಿನಗೆ? ಹೃದಯ ಇದೆಯಾ ನಿನಗೆ? ಮನಸ್ಸಿಲ್ವಾ ನಿನಗೆ? ಕಣ್ಣಿದೆಯಾ ನಿನಗೆ? ನೀನ್ ಹೇಳ್ಬೇಕು ಅನ್ಕೊಂಡ್ಯಾ? ಪ್ರಾಯ ಬಂದಿಲ್ವಾ? ಯೌವನ ಹೋಗ್ತಾ ಇಲ್ವಾ? ಸಂಗತಿ ಬೇಕನ್ಸಲ್ವಾ? ಏನು ನೀವು ಹೇಳ್ತಾ ಇರೋದು? ಮಿಸ್ಟರ್, ನಾವು ಪ್ರಾಯನ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಸ್ಟೂಡೆಂಟ್ ನ ಪ್ರಶ್ನೆ ಕೇಳ್ತಾ ಇದ್ದೀವಿ. ಯಾರು ಸೋದ್ಬಿಟ್ಟು ನಮ್ಮ ಮುಂದೆ ಕೇಳೋ ಪ್ರಶ್ನೆ ಇದು. ಅಮ್ಮನೇ ಚೀಫ್ ಎಕ್ಸಾಮಿನರ್. ಕ್ವಶನ್ ಪೇಪರ್ ಚೆಕ್ ಮಾಡಿದ್ದೆ ಅಮ್ಮ. ಏನಮ್ಮ ನಿಜನಾ? ಸರಿ ಕೇಳ್ರ ನಿಮ್ ಪ್ರಶ್ನೆಗಳನ್ನ. ನೀನ್ ಲವ್ ಮಾಡ್ಬೇಕು. ಯಾರನ್ನ? ಪ್ರೀತಿನ. ಯಾಕೆ? ಅವಳಿಂದ ಪ್ರೀತಿಸ್ತಾ ಇದ್ದಾಳೆ. ಮದುವೆ ಮಾಡ್ಕೋಬೇಕು. ಯಾಕೆ? ಅಮ್ಮ ಇಷ್ಟಪಡ್ತಾ ಇದ್ದಾಳೆ ಅದಕ್ಕೆ. ನಿಜನೇನಮ್ಮ? ಹೌದಪ್ಪ. ಆ ಹುಡುಗಿನ ನಿನ್ ಮದುವೆ ಆಗದೆ ಹೋದ್ರೆ ಬದುಕಲ್ಲ ಅಂತಿದ್ದಾಳೆ. ಅಷ್ಟು ಮುದ್ದಾಗಿರೋ ಹುಡುಗಿ ಬಂದ್ರೆ ದೂರ ನಿಂತಿಯಲ್ಲ, ಯಾಕಪ್ಪ? ಅದಕ್ಕೆ ಕಾರಣ ಇದೆ ಅಮ್ಮ. ನಾ ಚಿಕ್ಕ ಹುಡುಗ ಆಗಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅವಳ ಜೊತೆ ಹೊಟ್ಟೋಗ್ತಿದ್ದೆ. ಈಗ ನನಗೆ ತಿಳುವಳಿಕೆ ಬಂದಿದೆ, ಒಳ್ಳೇದು ಕೆಡ್ತೀವಿ ಯೋಚನೆ ಮಾಡೋ ಶಕ್ತಿ ಬಂದಿದೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ. ಅದು ಎಲ್ರಿಗೂ ಗೊತ್ತಿದೆ. ಮುಚ್ಚ ಬಾಯ್. ಅಮ್ಮ, ಆ ಹುಡುಗಿ ಅಂತಸ್ತೇನು, ನಮ್ಮ ಅಂತಸ್ತೇನು? ನಾವೇ ಮದುವೆ ಒಪ್ಕೊಂಡ್ರು ಅವ್ರ ಮನೆಯವ್ರು ಒಪ್ಕೋತಾರ? ಸುಮ್ಮನೆ ಇರ್ತಾರ? ಆ ಹುಡುಗಿಗೆ ಅವ್ರು ಕೊಡಬಾರ್ದು ಹಿಂಸೆ ಕೊಡ್ತಾರಷ್ಟೇ. ಪ್ರೀತಿ ಅನ್ನೋ ಹೆಸರಿನಲ್ಲಿ ಎಷ್ಟು ಕಹಿ ಘಟನೆ ನಡೆಯುತ್ತೋ
ಯಾರಿಗ್ ಗೊತ್ತು? ಅದಕ್ಕೋಸ್ಕರ ಆ ಹುಡುಗಿ ಕಣ್ಣಲ್ಲಿ ನೀರು ಬರೆಸ್ತೀಯಾ? ನಿನ್ಗೋಸ್ಕರ ಅವಳು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದಾಳೆ. ನೀನು ಕೈ ಬಿಟ್ರೆ ಖಂಡಿತ ಏನಾದ್ರೂ ಅವಳೊಂದು ಅನಾಹುತ ಮಾಡ್ಕೊಂಡು. ಅಮ್ಮ, ನೀನ್ ಅವಳ ವಿಷಯ ಬಿಡಮ್ಮ, ನಿನ್ ವಿಷಯ ಹೇಳಮ್ಮ. ಏನೇ ಆಗ್ಲಿ ಅವಳೇ ನನ್ ಸೊಸೆ ಆಗ್ಬೇಕು. ಆಯ್ತು ಅನ್ಕೊಮ್ಮ, ಯಾರೇ ಅಡ್ಡ ಬರ್ಲಿ ಪ್ರೀತಿನೇ ನಿನ್ ಸೊಸೆ. ಹಾಗಂತ ಎರಡು ಸಂಸಾರದ ಮಧ್ಯೆ ದ್ವೇಷದ ಬೆಂಕಿ ಹೊತ್ತಿಸಿ ಅವಳನ್ನ ನಾನು ಕರ್ಕೊಂಡ್ ಬರೋದಿಲ್ಲ. ಏನೇ ಕಷ್ಟ ಬಂದ್ರು ನಿವಾರಿಸ್ತೀನಿ. ಅವ್ರ ಮನೆಯವರ ಆಶೀರ್ವಾದ ತಗೊಂಡು ಅವರೇ ಶಾಸ್ತ್ರೋಕ್ತವಾಗಿ ಕನ್ಯಾದಾನ ಮಾಡ್ಕೊಡೋ ಹಾಗೆ ಮಾಡಿ ನಿನ್ ಸೊಸೆ ನಾನು ಕರ್ಕೊಂಡ್ ಬರ್ತೀನಮ್ಮ. ಎಷ್ಟು ಪ್ರೀತಿ ಇಟ್ಕೊಂಡು ಎಷ್ಟು ನಾಟಕ ಆಡಿ ನನ್ನ ಗೋಳಾಡ್ಸಿದ್ರಿ. ಇರ್ಲಿ ಇರ್ಲಿ, ಈಗ ನನ್ನ ಹಿಂದೆ ಬರ್ತಿರಲ್ಲ, ಆಗ ನಾನು ನಿಮ್ಮನ್ನ ಹೀಗೆ ಸತಾಯಿಸದೆ ಹೋದ್ರೆ ನನ್ನ ಹೆಸರು ಪ್ರೀತಿನೇ ಅಲ್ಲ. ಡ್ಯಾಡಿ, ನಾನು ಊಟಿಗೆ ಹೋಗಿ ಬರ್ತೀನಿ. ಯಾಕಮ್ಮ? ಡ್ಯಾಡಿ, ನಂಗೆ ಯಾಕೋ ಮಮ್ಮಿ ಜ್ಞಾಪಕ ತುಂಬಾ ಬರ್ತಿದೆ. ಬರ್ಬೇಕಾದ್ದೆ ಎಷ್ಟೇ ಆಗ್ಲಿ ಹೆತ್ತು ತಾಯಿ ಅಲ್ವಾ? ನಾನ್ ಫಾರಿನ್ ಹೋಗೋಕ್ ಮುಂಚೆ ಮಮ್ಮಿ ಸಮಾಧಿ ನೋಡಿದ್ದು. ಈಗ ನೋಡಿದ್ರೆ ತುಂಬಾ ಸಮಾಧಾನ ಆಗುತ್ತೆ. ಧಾರಾಳವಾಗಿ ಹೋಗ್ಬಿಟ್ ಬಾಮ್ಮ. ಥ್ಯಾಂಕ್ ಯು. ನಾಳೆ ಬೆಳಿಗ್ಗೆ 8 ಗಂಟೆಗೆ ನಾನು ಊಟಿಗೆ ಹೋಗ್ತೀನಿ. ಜೊತೆಯಲ್ಲಿ ನಿನ್ ಚಿಕ್ಕಮ್ಮನ ಕರ್ಕೊಂಡೋಗಮ್ಮ. ಅವ್ರು ಈಗ ಬೇಡ, ಇನ್ನೊಂದ್ ವಾರ ಆದ್ಮೇಲೆ ಬರ್ಲಿ. ಯಾವ ಕಾರಲ್ಲಮ್ಮ? ಅದೇ ನಿಮ್ ಕಾರಲ್ಲೇ ಡ್ಯಾಡಿ, ನಂಬರ್ MAS 6606. ಅಯ್ಯೋ, ಕಿವಿ ಕೇಳಿಸ್ತಾ ಇದೆಯಮ್ಮ. ಯಾರು ಹೇಳ್ತಾ ಇದೀಯಾ? ನಿಂಗೆ ಡ್ಯಾಡಿ. ಮಿಸ್ಟರ್, ಯಾಕ್ರಿ ನನ್ನ ಕಾರ್ ಗಡ್ಡ ಬಂದ್ರಿ? ಐ ಲವ್ ಯು ಪ್ರೀತಿ. ಐ ಡೋಂಟ್ ಲವ್ ಯು. ಮನೆಗೆ ಬಂದಿದ್ದು ಜಸ್ಟ್ ಟು ಸ್ಪೆಂಡ್ ಟೈಮ್. ಬಂದಿದ್ದು ಜಸ್ಟ್ ಟು ಕ್ರಿಯೇಟ್ ಕ್ಯೂರಿಯಾಸಿಟಿ. ನನ್ನ ಗ್ಲಾಸ್ ಟೀ ಕುಡಿದಿದ್ದು ಜಸ್ಟ್ ಫಾರ್ ಫನ್. ಪ್ರೀತಿ, ನೀನು ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಜಸ್ಟ್ ಟು ಫೂಲ್ ಯು. ಪ್ರೀತಿ, ಹಾಗಾದ್ರೆ ಇಷ್ಟು ದಿನ ಆಡಿದ್ದಲ್ಲ ಹುಡುಗಾಟ. ನನ್ನ ಅಂತಸ್ತೇನು ನಿಮ್ಮ ಅಂತಸ್ತೇನು? ಈ ಮದುವೆಗೆ ನಾನು ಒಪ್ಕೊಂಡ್ರು ನಮ್ಮ ಮನೆಯವ್ರು ಒಪ್ಕೋತಾರ? ಸುಮ್ಮನೆ ಇರ್ತಾರ? ನನ್ನ ಮಾತನ್ನ ನನಗೆ ತಿರುಗಿಸ್ತೀಯಾ? ಕೃಷ್ಣಪ್ಪ, ಏನ್ ಮೇಡಮ್? ಇಲ್ಲೊಬ್ರು ಬುಕ್ಕೆ ಹಿಡ್ಕೊಂಡು ನಿಂತಿದ್ರಲ್ಲ, ಅವರು? ಹೌದಾ ಮೇಡಮ್? ಊರ್ ತುಂಬಾ ಕಾಲ್ರ, 24 ಗಂಟೆ ಚಳಿ ನಿಂತಿದ್ರೆ ಯಾರು ಉಳಿತಾರ?
ಅವರು ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ರು. ನಾನೇ ಕರ್ಕೊಂಡು ಗೆಸ್ಟ್ ಹೌಸ್ ಬಿಟ್ಟು ಬಂದೆ. For more updates, like, comment, subscribe to our channel.